ಕನ್ನಡ ಈ ಒಂದು ಪದವನ್ನು ಕೇಳ್ತಿದ್ದ ಹಾಗೆ ಎಷ್ಟೋ ಜನರ ಮುಖದಲ್ಲಿ ಮಂದಹಾಸ, ಎಷ್ಟೋ ಜನ ನನ್ನಂಥ ಕನ್ನಡಿಗರ ಹೃದಯದಲ್ಲಿ ಕನ್ನಡ ಎಂಬ ಗತ್ತು ಗಾಂಭೀರ್ಯತೆ ಬೆಳಗುತ್ತದೆ. ಸ್ನೇಹಿತರೆ, ಇದು ಕನ್ನಡಕ್ಕಿರುವ ತಾಕತ್ತು ಮತ್ತು ಕನ್ನಡ ಭಾಷೆಗಿರತಕ್ಕಂಥ ಗೌರವ. ಅದೇ ರೀತಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಕ್ಕಳು ಕನ್ನಡ ಭಾಷೆಯಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಕನ್ನಡ ಭಾಷೆಯಲ್ಲಿ ಅತ್ಯುತ್ತಮವಾದ ಅಂಕಗಳನ್ನು ತಮ್ಮ ಪರೀಕ್ಷೆಗಳಲ್ಲಿ ಪಡಿತಾ ಇದ್ದಾರೆ ಅಂದರೆ ಅದರ ಹಿಂದೆ ಒಂದು ಕಾಣದ ಕೈಯ ಪವಾಡ ಅಡಗಿದೆ. ಸ್ನೇಹಿತರೆ, ಯಾವುದು ಆ ಕೈ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದೇ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸತತ 11 ವರ್ಷಗಳಿಂದ ತಮ್ಮ ವಿದ್ಯಾರ್ಜನೆಯನ್ನ ತನ್ನ ಮಕ್ಕಳಿಗಾಗಿ ನೀಡ್ತಾ ಇರತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ಶಿಕ್ಷಕಿ ಕೌಸಲ್ಯ ಮೇಡಮ್ ಅವರು. ಮೇಡಮ್, ನೀವಂದ್ರೆ ನಮಗೇನೋ ಅಚ್ಚುಮೆಚ್ಚು, ನೀವಂದ್ರೆ ನಮಗೇನೋ ಪ್ರೀತಿ. ನಮ್ಮ ಶಾಲೆಯ ಶಿಸ್ತಿನ ಸಿಪಾಯಿಗಳು ನೀವು. 11 ವರ್ಷಗಳ ಕಾಲ ನೀವು ನಮ್ಮ ಶಾಲೆಯಲ್ಲಿ ಸಲ್ಲಿಸತಕ್ಕಂಥ ಸೇವೆ ಅದನ್ನ ವರ್ಣಿಸಲು ಸಾಧ್ಯವಿಲ್ಲ. ನಮ್ಮ ವಿದ್ಯಾರ್ಥಿಗಳು ಕನ್ನಡ ಭಾಷೆಯನ್ನ ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯವಾದಂತಹ ಕಾರಣ ನೀವು ಕನ್ನಡ ಭಾಷೆ ಮೇಲಿಟ್ಟಿರ್ತಕ್ಕಂತಹ ಅಭಿಮಾನ, ನೀವು ಕನ್ನಡ ಭಾಷೆ ಮೇಲಿಟ್ಟಿರ್ತಕ್ಕಂತಹ ಒಂದು ಗೌರವ. ಎಲ್ಲೋ ಒಂದ್ ಕಡೆ ಬಾದಾಮಿಯ ಶಾಸನದಲ್ಲಿ ಕಪ್ಪೆ ಆರಭಟ್ಟ ಹೇಳ್ತಾನೆ, ಕನ್ನಡಿಗರು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪಕ್ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅಂತ. ಅಂದ್ರೆ ನಮ್ಮ ಕನ್ನಡಿಗರು ಸಾಧುವಾಗಿದ್ದರೆ ಸಾಧುವಾಗಿರ್ತಾರೆ, ಮಾಧುರ್ಯರಾಗಿದ್ರೆ ಮಾಧುರ್ಯರಾಗಿರ್ತಾರೆ. ಆದರೆ ಸಡ್ಡು ಒಡೆದು ನಿಂತರೆ ನಾವು ಎಲ್ಲದಕ್ಕೂ ಸಿದ್ಧ ಅಂತ ಕನ್ನಡಿಗರು ಕೈ ಮಾಡಿ ತೋರಿಸ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಕಪ್ಪೆ ಆರಭಟ್ಟ ಹೇಳಿರ್ತಾನೆ. ಇಂಥ ಅದ್ಭುತವಾದಂಥ ನಾಡು, ಇಂಥ ಅದ್ಭುತವಾದಂಥ ಭಾಷೆ ಯಾವುದಾದ್ರೂ ಇದೆ ಅಂದ್ರೆ ಅದು ಕನ್ನಡ ಮಾತ್ರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ನನ್ನುಸಿರು ಎಂದು ಸದಾ ಕನ್ನಡದ ಬೆಳವಣಿಗೆಗಾಗಿ ಹಾತೊರೆಯುತ್ತಿರುವ ನಿಮ್ಮಂಥ ಶಿಕ್ಷಕರನ್ನ ಪಡೆದಂಥ ನಾವೇ ಧನ್ಯರು. ಜಗದ ಜೋಳಿಗೆಯಲ್ಲಿ ಬೆಳಗಿರುವ ಅನಂತ ದೀಪವೂ ನೀವು, ಆಕಾಶವೇ ತಿರುಗಿ ನೋಡುವ ನಕ್ಷತ್ರ ರಾಶಿಯೂ ನೀವು, ಕನ್ನಡದ ಕಂಪಿಗೆ ಕಾರುಣ್ಯವೂ ನೀವು. ಸ್ನೇಹಿತರೆ, ಅದೇ ರೀತಿ ಪ್ರತಿಯೊಂದು ಮಗುವಿಗೂ ತನ್ನದೇ ಆದಂತಹ ರೀತಿಯಲ್ಲಿ ವಿಭಿನ್ನವಾಗಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಪಠ್ಯವನ್ನು ಬೋಧನೆ ಮಾಡ್ತಾ 11 ವರ್ಷಗಳ ಸೇವೆಯಲ್ಲಿ ಸದಾ ಕಾಲ ಸಕ್ರಿಯರಾಗಿ ಇದ್ದು ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಅದ್ಭುತವಾದಂತಹ ಪಾತ್ರ ವಹಿಸ್ತಿರ್ತಕ್ಕಂತಹ ಕೌಸಲ್ಯ ಮೇಡಮ್ ರವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿಯೂ ಹೌದು, ಹಾಗೆ ಅಚ್ಚುಮೆಚ್ಚಿನ ಪೋಷಕರೂ ಹೌದು. ಶಾಲೆಯಲ್ಲಿ ಯಾವುದೇ ಪ್ರತಿಭಾ ಕಾರಂಜಿ ಇರಲಿ, ಯಾವುದೇ ಇನ್ನಿತರ ಚಟುವಟಿಕೆಗಳಿರಲಿ, ಕನ್ನಡ ಭಾಷೆ ಅಂತ ಬಂದಾಗ ಮಕ್ಕಳೇ ನಾನಿದ್ದೀನಿ, ನೀವು ಮುಂದೆ ಹೋಗಿ ಗೆಲುವನ್ನು ತಮ್ಮದಾಗಿಸ್ಕೊಳ್ಳಿ, ಮುಂದೆ ಗುರಿ ಇದೆ, ಹಿಂದೆ ಗುರುವಾಗಿ ನಾನಿರ್ತೀನಿ ಅಂತ ನಮ್ಮ ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬುತ್ತಾ ನಮ್ಮ ಮಕ್ಕಳು ಯಶಸ್ಸಿನ ಹಾದಿಗೆ ಕೊಂಡೊಯ್ತಾ ಇದ್ದಾರೆ. ಅದರಲ್ಲಿ ಯಾರಪ್ಪ ಪ್ರಮುಖರಾಗಿರ್ತಾರೆ ಅಂದರೆ ಮೇಡಮ್, ಅದರಲ್ಲಿ ನಿಮ್ಮ ಹೆಸರು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇದು ನಿಮ್ಮ ಶಿಕ್ಷಣ ವೃತ್ತಿಯಲ್ಲಿ ಹಾಗೂ ನಿಮ್ಮ ಶಿಕ್ಷಣ ಜೀವನದಲ್ಲಿ ಕಂಡಂಥ ಬಹುದೊಡ್ಡ ಯಶಸ್ಸು. ನೀವು ಬೇರೊಂದು ಶಾಲೆಗೆ ವರ್ಗಾವಣೆ ಆಗ್ತಿರೋದು ತುಂಬ ದುಃಖದ ನಡುವೆ ಎಲ್ಲೋ ಒಂದು ಕಡೆ ಖುಷಿ ಇದೆ. ಅಲ್ಲಿಯ ಮಕ್ಕಳು ಕೂಡ ನಮ್ಮಂತೆ ಪುಣ್ಯವಂತರು ಅಂತ. ನಿಮ್ಮ ಮುಂದಿನ ಶಿಕ್ಷಣ ಜೀವನ ಅತ್ಯಂತ ಸುಖಕರವಾಗಿ ಕೂಡಿರಲಿ ಹಾಗೂ ಅತ್ಯಂತ ಯಶಸ್ಸಿನಿಂದ ಕೂಡಿರಲಿ ಅಂತ KPS ದಂಡೇಶ್ವರದ ವತಿಯಿಂದ ಹೃತ್ಪೂರ್ವಕವಾಗಿ ವಂದನೆಗಳೊಂದಿಗೆ ಬೀಳ್ಕೊಡ್ತಾ ಇದ್ದೇವೆ.